ಇನ್ನು ರಾಜ್ಯದಲ್ಲಿ ಏರ್ತಾ ಇರುವಂತಹ ಕೊರೋನಾಗಳ ಸಂಖ್ಯೆ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಮಂಗಳೂರಿನಲ್ಲಿ ಒಬ್ಬ ಕಾರ್ಮಿಕ ಮೃತಪಟ್ಟಿದ್ದಾನೆ. ಸೊ ಮಂಗಳೂರಿನಲ್ಲಿ ಕೋವಿಡ್ ಸೋಂಕಿನಿಂದಾಗಿ ಈ ಒಬ್ಬ ಕಾರ್ಮಿಕ ಮೃತಪಟ್ಟಿರುವಂಥದ್ದು. ಆದರೆ ಈತ ಜಾರ್ಖಂಡ್ ಮೂಲದವನು ಅನ್ನುವಂಥದ್ದು ಗೊತ್ತಾಗಿದೆ. ಜಾರ್ಖಂಡ್ನಿಂದ ಮಂಗಳೂರಿಗೆ ಈತ ಕೆಲಸಕ್ಕೆ ಅಂತ ಹೇಳಿ ಬಂದಿದ್ದ. ಕಟ್ಟಡ ನಿರ್ಮಾಣ ಕಾರ್ಮಿಕನಾಗಿದ್ದಂಥ 40 ವರ್ಷದ ವ್ಯಕ್ತಿ ಈತ ಡಯಾಬಿಟಿಸ್ ಜಾಸ್ತಿ ಇತ್ತು ಈತನಿಗೆ, ಮತ್ತು ಮದ್ಯವ್ಯಸನಿ ಕೂಡ ಆಗಿದ್ನಂತೆ. ಹೈಲಿ ಡಯಾಬಿಟಿಕ್ ಆಗಿದ್ದ ಈತ. ಡಯಾಬಿಟಿಸ್ಗೆ ಯಾವುದೇ ಚಿಕಿತ್ಸೆ ಕೂಡ ಈತ ಪಡಿತಾ ಇರಲಿಲ್ಲ. ಹಾಗಾಗಿ ಉಸಿರಾಟದ ತೊಂದರೆಯಿಂದಾಗಿ ಈತ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಾದರು. 3 ದಿನದ ಹಿಂದೆ ಈತನಿಗೆ ಕೋವಿಡ್ ಇರೋದು ದೃಢಪಟ್ಟಿತ್ತು. ವೆನ್ಲಾಕ್ ಆಸ್ಪತ್ರೆ ಐಸಿಯುನಲ್ಲಿ ಈತನನ್ನ ಇಟ್ಟು ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು ಕಾರ್ಮಿಕನಿಗೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಈತ ಮೃತಪಟ್ಟಿದ್ದಾನೆ. ಸೊ ಕಾರ್ಮಿಕನ ಪತ್ನಿಯನ್ನ ಈಗ ಕ್ವಾರಂಟೈನ್ಗೆ ಒಳಪಡಿಸಿದ್ದಾರೆ ಸಿಬ್ಬಂದಿ. ಇದು ಮಂಗಳೂರಿನಲ್ಲಿ ಆಗಿರುವಂತಹ ಒಂದು ಘಟನೆ. 3 ದಿನದ ಹಿಂದೆ ಈತನಿಗೆ ಕೋವಿಡ್ ಇರೋದು ಗೊತ್ತಾಗಿತ್ತು. ಕೊನೆಗೆ ಈತ ಉಸಿರಾಟದ ತೊಂದರೆಯಿಂದಾಗಿ ಸಾವನ್ನಪ್ಪಿದ್ದಾನೆ. ಬಟ್ ಈತ ಆಲ್ರೆಡಿ ಕೋಮಾರ್ಬಿಡ್ ಇದ್ದ ಅನ್ನುವಂಥದ್ದು ಈಗ ಗೊತ್ತಾಗಿರುವಂತಹ ಅಂಶ. ಯಾಕಂದ್ರೆ ತುಂಬಾನೇ ಡಯಾಬಿಟಿಕ್ ಆಗಿದ್ದ. ಸೊ ಡಯಾಬಿಟಿಸ್ಗೆ ಯಾವುದೇ ಟ್ರೀಟ್ಮೆಂಟ್ ಕೂಡ ಈತ ಪಡಿತಾ ಇರಲಿಲ್ಲ. ಅದು ವೆರಿ ಇಂಪಾರ್ಟೆಂಟ್ ನೀವು ಹೇಳಿದ ಪಾಯಿಂಟ್. ಯಾಕಂದರೆ ಇದು ಈ ವೇರಿಯಂಟ್ ಇದೆಯಲ್ಲ, ಇದು ತುಂಬ ಹಾನಿಕಾರಕ ವೇರಿಯಂಟ್ ಅಲ್ಲ. ಜೀವ ತೆಗೆದು ಬಿಡುತ್ತೆ ಅಂತ ಯಾರು ಹೆದರ್ಕೊಳ್ಳೋಂಥ ಅಗತ್ಯ ಇಲ್ಲ. ಆದರೆ ಯಾರು ನಿಜಕ್ಕೂ ಕೋಮಾರ್ಬಿಡಿಟಿ ಕೇಸ್ಗಳಿಂದ ಬಳಲ್ತಾ ಇರ್ತಾರೆ, ನೀವು ಅತಿಯಾದಂಥ ರಕ್ತದೊತ್ತಡ, ಅತಿಯಾದಂಥ ಶುಗರು, ಜೊತೆಗೆ ನೀವು ಹೃದಯದ ಕಾಯಿಲೆಯಿಂದ ನರಳ್ತಾ ಇದ್ದರೆ, ಕಿಡ್ನಿ, ಲಿವರು, ಆಸ್ತಮಾ ಅಥವಾ ನ್ಯೂರಲಾಜಿಕಲ್ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಾ ಇದ್ದರೆ ನೀವು ಹುಷಾರಾಗಿರ್ಬೇಕು. ನೀವೆಲ್ಲ ಕೋಮಾರ್ಬಿಡಿಟಿ ವ್ಯಾಪ್ತಿಗೆ ಬರ್ತೀರಿ ನೀವು. ಸೊ ಅಂಥದ್ರಲ್ಲಿ ಸುಮ್ಮನೆ ಸಾಯುವಂಥ ದೊಡ್ಡ ಮಟ್ಟದಲ್ಲಿ ಇದೇನಿಲ್ಲ. ಹಾಗಂತ ಜನರು ಗಾಬರಿ ಆಗಿಬಿಡಬಾರ್ದು. ಹಾಗಂತ ನಾವು ಎಚ್ಚೆತ್ತುಕೊಳ್ಳೋದು ಇಲ್ಲ ಅನ್ನೋದು ಕೂಡ ಆಗಬಾರ್ದು. ತುಂಬ ಕೇರ್ಫುಲ್ ಆಗಿರಬೇಕು. ನಮ್ಮ ಜಾಗ್ರತೆ ಇದೆಯಲ್ಲ, ನಮ್ಮ ಜಾಗ್ರತೆ ಮಾತ್ರ ನಾವು ತೋರಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಕೊರೋನಾ ಎಷ್ಟರ ಮಟ್ಟಿಗಿದೆ ಅಂತ ಸ್ಕ್ರೀನ್ನ ಕೆಳಭಾಗದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಪಾಸಿಟಿವ್ ಕೇಸ್ಗಳಿದೆ ಅಂತ. 78ರ ತನಕ ಬಂದು ತಲುಪಿದೆ. ಇದನ್ನು ಸಾಮಾನ್ಯ ಸಂಖ್ಯೆ ಅಂದ್ಕೊಬೇಡಿ. ಬೆಂಗಳೂರು ನಗರದಲ್ಲೇ 68, ದಕ್ಷಿಣ ಕನ್ನಡ 2. ಸೊ ಇದು ನೋಡಿ ಟೋಟಲ್ 78. ಸಕ್ರಿಯ ಕೇಸ್ಗಳು 175 ಇವೆ. ಬೇರೆ ಬೇರೆ ಕಾರಣಗಳಿಂದ ಸಕ್ರಿಯ ಕೇಸ್ಗಳು 175 ಇವೆ. ಬೆಂಗಳೂರಿನಲ್ಲೇ 68 ಇದೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು, ಅಷ್ಟು ಸುಲಭ ಇಲ್ಲ. ಆದರೆ ಹುಷಾರಾಗಿರಬೇಕು ಅಂತ ನೀವು ಅಂತರ, ಜೊತೆಗೆ ಮಾಸ್ಕ್ ಧರಿಸುವಂಥದ್ದಾಗಿರ್ಬೋದು, ಜೊತೆಗೆ ಕೈನ ನೀಟಾಗಿ ಸ್ಯಾನಿಟೈಸ್ ಮಾಡ್ಕೊಳ್ಳೋದು. ಸೊ ಇದು ಈ ರೀತಿ ಏನಾದರೂ ಬಂದಂಥ ಸಂದರ್ಭದಲ್ಲಿ ನಿಮಗೆ ನೀವೇ ಕ್ವಾರಂಟೈನ್ ಆಗೋದು. ಮನೆಯ ಒಂದು ಕಡೆಗೆ ಯಾರಾದರೂ ಮೈ ಹುಷಾರಿಲ್ದಿರುವಂಥವ್ರಿಗೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟರೆ ಔಷಧೋಪಚಾರಗಳು ಮಾಡ್ತಾಯಿದ್ರೆ ಸರಿ ಹೋಗುತ್ತೆ. ತುಂಬ ಏನಾದರೂ ತೊಂದರೆಗಳಾಯಿತು ಅಂತಂದರೆ, ವಿಪರೀತವಾದಂಥ ಕೆಮ್ಮು, ದಮ್ಮು, ಅಸ್ತಮಾ, ಆ ಥರ ಸಮಸ್ಯೆಗಳು, ಏನಾದರೂ ಉಸಿರಾಟದ ಸಮಸ್ಯೆಯಿಂದ ನರಳ್ತಾ ಇದ್ದರೆ ಆವಾಗ ಮಾತ್ರ ಆಸ್ಪತ್ರೆಗೆ ಸೇರಿಸ್ಬೋದು.